ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಕಾಮನ್ವೆಲ್ತ್ ಗೇಮ್ಸ್ 2026 2026 ಕಾಮನ್ವೆಲ್ತ್ ಗೇಮ್ಸ್ ಬಗ್ಗೆ ತಿಳ್ಕೊಳ್ಳೋದು ಅಂತ ಹೇಳ್ತೀನಿ. ಎಲ್ಲರೂ ಪೂರ್ತಿ ವಿಡಿಯೋನ ನೋಡಿ, ಏನು ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ಮುಂದೆ ಬರೋ ಎಕ್ಸಾಮ್ಸ್ಗೆ ಇದು ಕೇಳೋವಂಥ ಟಾಪಿಕ್ಸೇ ನಾನು ಆಲ್ಮೋಸ್ಟ್ ಇವತ್ತಿನ ಟಾಪಿಕ್ಸ್ ಸೊ ಪೂರ್ತಿ ನೋಡಿ. ಮುಂದಿನ ಕ್ವಶನ್, ವಿಚ್ ಸಿಟಿ ಈಸ್ ಹೋಸ್ಟಿಂಗ್ ದ 2026 ಕಾಮನ್ವೆಲ್ತ್ ಗೇಮ್ಸ್? ಯಾವ ಸಿಟಿ ಹೋಸ್ಟ್ ಮಾಡ್ತಾ ಇದೆ 2026 ಕಾಮನ್ವೆಲ್ತ್ ಗೇಮ್ಸ್ ಅಂತ ಹೇಳೋದಾದ್ರೆ ಮೊದಲನೇ ಆನ್ಸರ್ ಇದಕ್ಕೆ ಗ್ಲಾಸ್ಗೋ, ಸ್ಕಾಟ್ಲೆಂಡ್. ಈ ಸಿಟಿ ಗ್ಲಾಸ್ಗೋ ಸಿಟಿ ಸ್ಕಾಟ್ಲೆಂಡ್ ಅಲ್ಲಿ ಇದೆ. ಆ ಗ್ಲಾಸ್ಗೋ ಹೋಸ್ಟ್ ಮಾಡ್ತಾ ಇದೆ. ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋದ, ಈ ಕ್ರೀಡಾಕೂಟವನ್ನು ಮೂಲತಃ ಆಸ್ಟ್ರೇಲಿಯಾದ ವಿಕ್ಟೋರಿಯಾ ರಾಜ್ಯವು ಆಯೋಜಿಸಲು ನಿರ್ಧರಿಸಲಾಯಿತು. ಆಸ್ಟ್ರೇಲಿಯಾದಲ್ಲಿರುವ ವಿಕ್ಟೋರಿಯಾ ರಾಜ್ಯವು ಇನಾಗ್ರೇಟ್ ಮಾಡಬೇಕಿತ್ತು, ಬಟ್ ಅದ್ಯಾಗೋ ಹೆಚ್ಚುತ್ತಿರುವ ಹಣಕಾಸಿನ ಬಜೆಟ್ಗಳಿಂದ ವಿಕ್ಟೋರಿಯಾ ಹಿಂದೆ ಸರಿಯುತ್ತಿದೆ. ಡ್ಯೂ ಟು ಕಾಸ್ಟ್, ಫೈನಾನ್ಸ್ ಬಜೆಟ್ಗಳಿಂದ ಹೆಚ್ಚಾಗುತ್ತೆ, ಫೈನಾನ್ಸ್ ಇಶ್ಯೂಯಿಂದ ವಿಕ್ಟೋರಿಯಾ ಹಿಂದೆ ಸರಿದಿದೆ. ಸೊ ಅದಕ್ಕೇನೆ ಸ್ಕಾಟ್ಲೆಂಡ್ ಗ್ಲಾಸ್ಗೋನಲ್ಲಿ ಇನಾಗ್ರೇಟ್ ಆಗಿದೆ, ಹೋಸ್ಟ್ ಆಗಿದೆ ಈ ಸತಿ 2026ರಲ್ಲಿ. ನಂತರ ಸ್ಕಾಟ್ಲೆಂಡ್ ಗ್ಲಾಸ್ಗೋ ಬಹಳ ಕಡಿಮೆ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ರಕ್ಷಿಸಲು ಮಧ್ಯ ಪ್ರವೇಶಿಸಿತು. ಗ್ಲಾಸ್ಗೋದ ಇತಿಹಾಸ ಅಂತ ನೋಡೋದಾದ್ರೆ ಇದು 2ನೇ ಬಾರಿಗೆ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಆಯೋಜಿಸಿದೆ. ಈ ಹಿಂದೆ 2014 ಅಂದರೆ 2014ರಲ್ಲಿ ಅತ್ಯಂತ ಯಶಸ್ವಿ ಆವೃತ್ತಿಯನ್ನು ನೀಡಿತು. ಇದು ಸೆಕೆಂಡ್ ಟೈಮ್ ಗ್ಲಾಸ್ಗೋನ ಹೋಸ್ಟ್ ಮಾಡ್ತಾ ಇರೋದು, ಸೆಕೆಂಡ್ ಟೈಮ್ ಕಾಮನ್ವೆಲ್ತ್. ಫಸ್ಟ್ ಟೈಮು 2014ರಲ್ಲಿ ಮಾಡಿರೋದು, ಸೆಕೆಂಡ್ ಟೈಮು 2026 ಸರಿ ನಾವು ಹೋಸ್ಟ್ ಆಗಿದೆ. ಸೆಕೆಂಡ್ ಕ್ವಶನ್, ದ 2026 ಗ್ಲಾಸ್ಗೋ ಕಾಮನ್ವೆಲ್ತ್ ಗೇಮ್ಸ್ ರೆಪ್ರೆಸೆಂಟ್ಸ್ ದ ವಿಚ್ ಎಡಿಷನ್ ಆಫ್ ದ ಇವೆಂಟ್? ಎಷ್ಟನೇ ಎಡಿಷನು ಈ ಸತಿ 2026ಅಲ್ಲಿ ಗ್ಲಾಸ್ಗೋನಲ್ಲಿ ಹೋಸ್ಟ್ ಆಗಿರೋದು ಅಂತ ನೋಡೋದಾದ್ರೆ 23rd. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. Glasgow 2026 Commonwealth Games are 23rd edition of the Commonwealth Games. The games are being held from July 23 to 2nd August of 2026 in Glasgow, Scotland. The previous edition, the 22nd Commonwealth Games was held in Birmingham, England in 2022. ಈ 23rd ಎಡಿಷನ್ ಈ ಸತಿ 2026ಅಲ್ಲಿ 23rd ಎಡಿಷನ್ ಹೋಸ್ಟ್ ಆಗಿರೋದು. ಇದು ರೋಮನ್ ನಂಬರ್ ಕೂಡ ನೋಟ್ ಮಾಡ್ಕೊಳ್ಳಿ. ಎಕ್ಸಾಮ್ಸಲ್ಲಿ 23rd ಅಂತ ಕೇಳೋ ಚಾನ್ಸಸ್ ಇರುತ್ತೆ, ಜೊತೆಗೆ ಈ ರೋಮನ್ ನಂಬರ್ಸ್ ಕೊಟ್ಟಿರ್ತಾರೆ, ಅದರಲ್ಲೂ ಕೇಳೋಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಡೇಸ್ ಅಂತ ನೋಡೋದಾದ್ರೆ 23 ಜುಲೈ ಟು 2nd ಆಗಸ್ಟ್ ಆಫ್ 2026 ಗ್ಲಾಸ್ಗೋ ಸ್ಕಾಟ್ಲೆಂಡಲ್ಲಿ ಇಷ್ಟು ದಿವಸ ನಡೆದಿದೆ. ಮತ್ತು ಪ್ರೀವಿಯಸ್ ಎಡಿಷನ್ 2022ರಲ್ಲಿ ಯಾವಾಗ ನಡೆದಿದ್ದು, ಎಲ್ಲಿ ನಡೆದಿದ್ದು ಅಂದರೆ ಬಿರ್ಮಿಂಗಮ್ ಇಂಗ್ಲೆಂಡಲ್ಲಿ ನಡೆದಿರೋದು. ಅದು 22nd ಕಾಮನ್ವೆಲ್ತ್ ಗೇಮ್ಸ್ ಆಗಿರುತ್ತೆ. ಮುಂದಿನ ಕ್ವಶನು, ವಾಟ್ ಈಸ್ ದ ನೇಮ್ ಆಫ್ ದ ಅಫಿಷಿಯಲ್ ಮಸ್ಕಾಟ್ ಆಫ್ ದ 23rd ಕಾಮನ್ವೆಲ್ತ್ ಗೇಮ್ಸ್ ಗ್ಲಾಸ್ಗೋ 2026? Answer, Finin. Finin is the right answer. Finin is the official mascot of 23rd Commonwealth Games Glasgow 2026. The Finin is a friendly unicorn with a traffic cone as its horn, inspired by the Gascon famous duck of the Wellington statue. The unicorn was chosen because it is the national animal of Scotland, symbolizing strength, purity and pride. ಮುಂದಿನ ಪ್ರಶ್ನೆ, how many times will Gascon have hosted the Commonwealth Games following the 2026 event? ಸೆಕೆಂಡ್ ಟೈಮ್. ನಾನು ಆಗಲೇ ಹೇಳಿದೆ ಸೆಕೆಂಡ್ ಟೈಮ್ ಮೊದಲನೇ ಸತಿ ಯಾವಾಗ ಅಂದರೆ 2014ಅಲ್ಲಿ. ಗ್ಲಾಸ್ಗೋ ಪ್ರಿವಿಯಸ್ಲಿ ಸಕ್ಸಸ್ಫುಲಿ ಹೋಸ್ಟೆಡ್ 2014 ಕಾಮನ್ವೆಲ್ತ್ ಗೇಮ್ಸ್, ಮೇಕಿಂಗ್ 2026 ಸೆಕೆಂಡ್ ಟೈಮ್ ಹೋಸ್ಟ್ ಆಗಿರೋದು. ಆನ್ಸರ್ ಆಪ್ಷನ್ ಬಿ, ಸೆಕೆಂಡ್ ಟೈಮ್ ಹೋಸ್ಟ್ ಮಾಡಿದ್ದಾರೆ 2026ಅಲ್ಲಿ. ಮುಂದಿನ ಪ್ರಶ್ನೆ, ಡೇಟ್ಸ್ ಆಫ್ ದ ಗ್ಲಾಸ್ಗೋನ್ ಆಫ್ 2026 ಕಾಮನ್ವೆಲ್ತ್ ಗೇಮ್ಸ್ ಡೇಟ್ಸ್ ಯಾವುದು ಅಂತ ನೋಡೋದಾದ್ರೆ
23rd July 23rd to August 2, 2026, overall 11 days. Option A is the right answer. How many nations was participated in Commonwealth Games in 2026? ಎಷ್ಟು nations ಪಾರ್ಟಿಸಿಪೇಟ್ ಆಗಿದೆ 2026 ಇಯರಲ್ಲಿ ಅಂತ ಈ ಸತಿ ನೋಡೋದಾದ್ರೆ 74 ನೇಷನ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೌ ಮೆನಿ ಅಥ್ಲೆಟಿಕ್ಸ್ ಎಕ್ಸ್ಪೆಕ್ಟೆಡ್ ಇನ್ ಕಾಮನ್ವೆಲ್ತ್ ಆಫ್ 2026? ಎಷ್ಟು ಜನ ಅಥ್ಲೆಟಿಕ್ಸ್ ಬಂದಿದ್ರು ಅಂದರೆ ಸುಮಾರು 3000 3000. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸುಮಾರು 3000 ಅಥ್ಲೆಟಿಕ್ಸ್ ಎಕ್ಸ್ಪೆಕ್ಟ್ ಮಾಡಿದ್ರು ಈ ಸತಿ ಕಾಮನ್ವೆಲ್ತ್ ಗೇಮ್ಸ್ಗೆ. ಮುಂದಿನ ಪ್ರಶ್ನೆ, ಹೂ ವಾಸ್ ದ ಇಂಡಿಯಾ ಫ್ಲಾಗ್ ಬ್ಯಾರಿಯರ್ ಅಟ್ ದ ಓಪನಿಂಗ್ ಸೆರೆಮನಿ ಆಫ್ ದ 23rd ಕಾಮನ್ವೆಲ್ತ್ ಗೇಮ್ಸ್ 2026? ಫ್ಲಾಗ್ ಬ್ಯಾರಿಯರ್ ಆಗಿ ಈ ಸತಿ ಇಂಡಿಯಾದವ್ರಲ್ಲಿ ಯಾರು ಇದ್ರು ಅಂದರೆ ಮೀರಾಬಾಯಿ ಚಾನು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೀರಾಬಾಯಿ ಚಾನು ಅವರು ಫ್ಲಾಗ್ ಬ್ಯಾರಿಯರ್ ಆಗಿ 2026ರಲ್ಲಿ ಓಪನಿಂಗ್ ಸೆರೆಮನಿ ಆಗಿ ಮಾಡಿದ್ರು. ಇನ್ನು who was the India's flag bearer at the closing ceremony of the 23rd Commonwealth Games 2026 ಅಂತ ನೋಡೋದಾದ್ರೆ ಜೈಸ್ಮಿನ್ ಲ್ಯಾಂಬೋರಿಯಾ ಅವರು ಫ್ಲಾಗ್ ಬ್ಯಾರಿಯರ್ನ ಕ್ಲೋಸಿಂಗ್ ಸೆರೆಮನಿ ಆಫ್ ದ ಕಾಮನ್ವೆಲ್ತ್ ಗೇಮ್ಸ್ 2026 ಮಾಡಿರ್ತಾರೆ. ಏನು ಜೈಸ್ಮಿನ್ ಲ್ಯಾಂಬೋರಿಯಾ, ದ ಇಂಡಿಯನ್ ಬಾಕ್ಸರ್, had the honor of serving as India's flag bearer at the closing ceremony of the 23rd Commonwealth Games Gascon 2026, leading the Indian contingent during the final parade. How many sports in Gascon 2026? ಎಷ್ಟು ಸ್ಪೋರ್ಟ್ಸ್ ಇತ್ತು ಈ ಸತಿ ಅಂದರೆ 10 ಸ್ಪೋರ್ಟ್ಸ್ ಇತ್ತು. ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ ಬಾಸ್ಕೆಟ್ಬಾಲ್, ಎರಿಸ್ಟಿಕ್, ಜಿಮ್ನಾಸ್ಟಿಕ್, ಅಥ್ಲೆಟಿಕ್ಸ್, ಬೌಲ್ಸ್, ಬಾಕ್ಸಿಂಗ್, ಜೂಡೋ, ನೆಟ್ಬಾಲ್, ಸ್ವಿಮ್ಮಿಂಗ್, ಟ್ರ್ಯಾಕ್ ಸೈಕ್ಲಿಂಗ್, ವೇಟ್ ಲಿಫ್ಟಿಂಗ್. ಇದಿಷ್ಟು 10 ಸ್ಪೋರ್ಟ್ಸು ಈ ಸತಿ ಇದ್ದಿದ್ದು. ಬಟ್ ಯಾವ ಸ್ಪೋರ್ಟ್ಸ್ ಇರಲಿಲ್ಲ ಅಂತ ನೋಡೋದಾದ್ರೆ ಸ್ಪೋರ್ಟ್ಸ್ ಲೈಕ್ ಕ್ರಿಕೆಟ್, ಹಾಕಿ, ರೆಸ್ಲಿಂಗ್, ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್, ಶೂಟಿಂಗ್, ಸ್ಕ್ವಾಶ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ 2026. ಇನ್ಕ್ಲೂಡ್ ಮಾಡಿರಲಿಲ್ಲ. ಬರೀ ಇದಿಷ್ಟು ಮಾತ್ರ, ಇದಿಷ್ಟು 10 ಸ್ಪೋರ್ಟ್ಸ್ ಮಾತ್ರ ಇದ್ದಿದ್ದು ಈ ಸತಿ. ಫೆನಿನ್ ಈಸ್ ವಿಚ್ ಅನಿಮಲ್? ಯೂನಿಕಾರ್ನ್, ಸ್ಕಾಟ್ಲ್ಯಾಂಡ್ಸ್ ನ್ಯಾಷನಲ್ ಅನಿಮಲ್. ಹೀಗಿರುತ್ತೆ. ಯೂನಿಕಾರ್ನ್ ನ್ಯಾಷನಲ್ ಅನಿಮಲ್, ಫೆನಿನ್ದು ಯೂನಿಕಾರ್ನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. Who became the first Indian track and field athletic to win 2 individual medals at a single Commonwealth Games? Answer, Gulveer Singh. Option C is the right answer. Gulveer Singh ನೋಡೋದಾದ್ರೆ Gulveer Singh was India's only multiple medalist at the 23rd Commonwealth Games Gascon 2026. He created history of becoming the first Indian track and field athletic to win the 2 individual medals at the single Commonwealth Games, securing 1 silver and 1 bronze medal in the athletics. In which sports discipline did India win maximum number of gold medals at the Gascon 2026 Games? Answer, boxing. Option B is the right answer. The Indian boxing contingent completely dominated in racing ring on Gascon. Out of India's 13 total gold medals, as astonishing 7 gold medals came from the boxing alone. Total boxing tally in total, India boxers bagged 10 medals, 7 gold, 3 silver out of available weight categories. Means 13 gold medals ಅಲ್ಲಿ 7 gold medals 7 ಗೋಲ್ಡ್ ಆಗಿರುತ್ತೆ, ಇನ್ನು 3 ಸಿಲ್ವರ್ ಆಗಿರುತ್ತೆ. Who has become the Indian weightlifter to win 3 consecutive gold medals in the Commonwealth Games? ಅಂದರೆ ಹ್ಯಾಟ್ರಿಕ್ ಗೋಲ್ಡ್ ಮೆಡಲ್ಸ್ ಯಾರು ತಗೊಂಡಿದ್ರು ಅಂತ ನೋಡೋದಾದ್ರೆ ಆನ್ಸರ್ ಮೀರಾಬಾಯಿ ಚಾನು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. The golden hat-trick Tokyo Olympics silver medal Mirabai Chanu has maintained an absolute monopoly in her weight category across 3 consecutive editions of the Commonwealth Games. ಅಂತ ನೋಡಿದ್ರೆ 2018 ಗೋಲ್ಡ್ ಕೋಸ್ಟ್ ಆಸ್ಟ್ರೇಲಿಯಾದಲ್ಲಿ ಮಲ್ತಿದ್ದಾರೆ ಗೋಲ್ಡ್ 2022
ಬಿರ್ಮಿಂಘಮ್ ಇಂಗ್ಲೆಂಡಲ್ಲಿ ತಗೊಂಡಿದ್ದಾರೆ. ಗೋಲ್ಡ್ 2026 ಅಲ್ಲಿ ಗ್ಲಾಸ್ಗೋ ಸ್ಕಾಟ್ಲೆಂಡಲ್ಲಿ ತಗೊಂಡಿದ್ದಾರೆ ವೇಟ್ ಲಿಫ್ಟರ್ ಆಗಿ. ಯಾರು? ಮೀರಾಬಾಯಿ ಚಾರು ಅವರು 3 ಕಾನ್ಸಿಕ್ಯೂಟಿವ್ 3 ಸತ ಹ್ಯಾಟ್ರಿಕ್ ಗೋಲ್ಡ್ ಮೆಡಲ್ಸ್ ತಗೊಂಡಿದ್ದಾರೆ. ಯಾರು ಅಂದರೆ ಮೀರಾಬಾಯಿ ಚಾನು. Next question: Who won the first ever historic gold medals for India in the judo event in the history of the Commonwealth Games at Gascon 2026? Answer: Asmita Deg. ಬಗ್ಗೆ ನೋಡೋದಾದ್ರೆ, a new milestone. India had never won a gold medal in judo in the history of Commonwealth Games prior to this edition. Asmita Deg scripted history by winning the first ever judo gold in the women's division. Second judo gold right after her victory, Harsh Singh won gold medal in the men's division, taking India's the judo gold tally to. Next question: Which medal has star athlete Neeraj Chopra won in the javelin throw event of Gascon 2026 Commonwealth Games? Answer: silver medal. Neeraj Chopra secured the silver medal for India. Neeraj Chopra previously won the gold medal at the 2018 Gold Coast Games but missed in 2022 Birmingham Games due to an injury ಆಗಿ ಅವ್ರನ್ನ 2022 ಅಲ್ಲಿ ಮಿಸ್ ಆಯಿತು. 2018 ಅಲ್ಲಿ ತಗೊಂಡಿದ್ರು ಆ್ಯಂಡ್ 2018 ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿದ್ರು ಜಾವೆಲಿನ್ ಥ್ರೋ ಅಲ್ಲಿ. ಈಗ 2026 ಅಲ್ಲಿ ಸಿಲ್ವರ್ ಮೆಡಲ್ ತಗೊಂಡಿದ್ದಾರೆ ಜಾವೆಲಿನ್ ಥ್ರೋ ಅಲ್ಲಿ. ಯಾರು? ನೀರಜ್ ಚೋಪ್ರಾ ಅವರು. For which time in history is India going to host the Commonwealth Games in the year 2030? Second time ಇಂಡಿಯಾ ಹೋಸ್ಟ್ ಮಾಡುತ್ತೆ. ಯಾವಾಗ ಇಯರಲ್ಲಿ? 2030 ಅಲ್ಲಿ ಹೋಸ್ಟ್ ಮಾಡೋದು. ಇಂಡಿಯಾ ಹೋಸ್ಟೆಡ್ ದ ಕಾಮನ್ವೆಲ್ತ್ ಗೇಮ್ಸ್ ಫಾರ್ ದ ಫಸ್ಟ್ ಟೈಮ್ ಇನ್ 2010 ಇನ್ ಡೆಲ್ಲಿಯಲ್ಲಿ. ಅದು 19th ಎಡಿಷನ್ ಆಗಿರುತ್ತೆ. ಆವಾಗ ಫಸ್ಟ್ ಎಡಿಷನ್ನು ಆವಾಗ ಅಲ್ಲಿ ಹೋಸ್ಟ್ ಆಗಿರುತ್ತೆ. 2030 ಅಲ್ಲಿ Ahmedabad Games will be the second time the mega event will land on Indian soil, returning exactly 20 years later. Next question: What were the Commonwealth Games officially known as from 1930 to 1950? ಕಾಮನ್ವೆಲ್ತ್ ಗೇಮ್ಸ್ ಅಫಿಷಿಯಲಿ ಏನಂತ ಕರೀತಾ ಇದ್ರು 1930ರಿಂದ 1950ರವರೆಗೆ ಅಂತ ನೋಡೋದಾದ್ರೆ ಬ್ರಿಟಿಷ್ ಎಂಪರರ್ ಗೇಮ್ಸ್. Option A is the right answer. The games were titled by British Emperor Games in 1930 to 1950, but later changing the British Emperor Commonwealth Games 1954 to 1966. British Commonwealth Games 1970 to 1974 and finally Commonwealth Games since 1978. 3 ಸತಿ ಚೇಂಜ್ ಆಗಿದೆ, 4 ಸತಿ. ಫಸ್ಟು 1930ಇಂದ 1950ವರೆಗೆ ಬ್ರಿಟಿಷ್ ಎಂಪರರ್ ಗೇಮ್ಸ್ ಅಂತ ಕರೀತಾ ಇದ್ರು. ಆಮೇಲೆ ಲೇಟರು 1954ಇಂದ 1966 ತನಕ ಬ್ರಿಟಿಷ್ ಎಂಪರರ್ ಆ್ಯಂಡ್ ಕಾಮನ್ವೆಲ್ತ್ ಗೇಮ್ಸ್ ಅಂತ ಕರೀತಿದ್ರು. 1970ಇಂದ 1974ವರೆಗೆ ಬ್ರಿಟಿಷ್ ಕಾಮನ್ವೆಲ್ತ್ ಗೇಮ್ಸ್ ಅಂತ ಕರೀತಿದ್ರು. ಬಟ್ ಫೈನಲಿ 1978ಇಂದ ಕಾಮನ್ವೆಲ್ತ್ ಗೇಮ್ಸ್ ಅಂತ ಅಫಿಷಿಯಲಿ ಅನೌನ್ಸ್ ಮಾಡಿದ್ದಾರೆ. ಹಾಗೆ ಕರೀತಾ ಇದ್ದು ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು, ಟೈಟಲ್ ಕೊಟ್ಟಿರೋದು ಈಗ. ನೆಕ್ಸ್ಟ್ ಕ್ವಶನ್: ವಿಚ್ ಕಂಟ್ರಿ ಹೋಲ್ಡ್ಸ್ ದ ಆಲ್ ಟೈಮ್ ರೆಕಾರ್ಡ್ ಆಫ್ ಹೋಸ್ಟಿಂಗ್ ದ ಕಾಮನ್ವೆಲ್ತ್ ಗೇಮ್ಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್? ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ಯಾವ ನೇಷನ್ ಹೋಸ್ಟ್ ಮಾಡಿರೋದು ಅಂತ ಕೇಳ್ತಾ ಇದೆ ಅಂತಂದರೆ ಆನ್ಸರ್ ಆಸ್ಟ್ರೇಲಿಯಾ. ಯಾವ ಕಂಟ್ರಿ, ನೇಷನ್ ಅಲ್ಲ, ಯಾವ ಕಂಟ್ರಿ ಹೋಸ್ಟ್ ಮಾಡ್ತಾ ಇರೋದು ಅಂದರೆ ಆಸ್ಟ್ರೇಲಿಯಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 5 times ಹೋಸ್ಟ್ ಮಾಡಿದ್ದಾರೆ ಆಸ್ಟ್ರೇಲಿಯಾದವರು. ಆಸ್ಟ್ರೇಲಿಯಾ ಹೋಸ್ಟಿಂಗ್ 5 times ಆಸ್ಟ್ರೇಲಿಯಾ ಹೋಸ್ಟೆಡ್ ದ ಗೇಮ್ಸ್ ಆಸ್ ರೆಕಾರ್ಡೆಡ್ 5 times. ಯಾವಾಗ ಅಂದರೆ 1938 ಅಲ್ಲಿ ಸಿಡ್ನಿ, 1962 ಅಲ್ಲಿ ಟ್ರೇತ್, 1982 ಅಲ್ಲಿ ಬ್ರಿಸ್ಬನೆ, 2006 ಅಲ್ಲಿ ಮೆಲ್ಬೋರ್ನಿ ಮತ್ತು 2018 ಅಲ್ಲಿ ಗೋಲ್ಡ್ ಕೋಸ್ಟ್. 5 ಸಿಟಿಯಲ್ಲಿ ಆಸ್ಟ್ರೇಲಿಯಾದಲ್ಲಿ ಫೇಸ್ಟ್ ಮಾಡಿರೋದು. ನೆಕ್ಸ್ಟ್ ಕ್ವಶನ್: ಹೂ ವಾಸ್ ಇಂಡಿಯಾಸ್ ಬ್ಯಾಟಾನ್ ಬೇರಿಯರ್ ಫಾರ್ ದ ಕಿಂಗ್ಸ್ ಬ್ಯಾಟಾನ್ ರಿಲೇ ಅಟ್ ದ 23rd ಕಾಮನ್ವೆಲ್ತ್ ಗೇಮ್ಸ್? ಆನ್ಸರ್: ಲವ್ಲಿನಾ ಬೋರ್ಗೊಹೈ.
While Louna Borgohain, the Indian boxer and Olympic medalist, was India's baton bearer for King's Baton Relay associated with the 23rd Commonwealth Games 2026. The King Baton Relay is a traditional event held before every Commonwealth Games symbolizing unity among Commonwealth. Glasgow hosting Commonwealth Games for how many times? ಗ್ಲಾಸ್ಗೋನಲ್ಲಿ ಎಷ್ಟು ಸತಿ ಈಗಾಗಲೇ ಕಾಮನ್ವೆಲ್ತ್ ಗೇಮ್ಸ್ ಇನಾಗ್ರೇಟ್ ಆಗಿರೋದು ಹೋಸ್ಟ್ ಆಗಿರೋದು ಅಂತ ನೋಡೋದಾದ್ರೆ ಸೆಕೆಂಡ್ ಟೈಮ್ ಅರ್ಲಿಯರ್ 2014 ಅಲ್ಲಿ ಒಂದ್ಸತಿ ಮಾಡಿದ್ರೆ ಇವಾಗ 2026 ಅಲ್ಲಿ ಹೋಸ್ಟ್ ಆಗಿದೆ ಸ್ಕಾಟ್ಲೆಂಡ್ ಹೋಸ್ಟಿಂಗ್ ಕಾಮನ್ವೆಲ್ತ್ ಗೇಮ್ಸ್ ಫಾರ್ ಫೋರ್ತ್ ಟೈಮ್ ಕಾಮನ್ವೆಲ್ತ್ ಗೇಮ್ಸ್ ಸ್ಕಾಟ್ಲೆಂಡ್ ಅಲ್ಲಿ ಹೋಸ್ಟ್ ಆಗ್ತಾ ಇರೋದು ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್ ಮೊದಲನೇ ಸತಿ 1970 ಎದಿಬರ್ಗ್ ಅಲ್ಲಿ ಹೋಸ್ಟ್ ಆಗಿರುತ್ತೆ ಮತ್ತೆ 1986 ಅಲ್ಲೂ ಎದಿಬರ್ಗ್ ಅಲ್ಲಿ ಹೋಸ್ಟ್ ಆಗಿದೆ 2014 ಮತ್ತೆ 2026 ಅಲ್ಲಿ ಗ್ಲಾಸ್ಗೋನಲ್ಲಿ ಹೋಸ್ಟ್ ಆಗಿದೆ ಒಟ್ಟು 4 ಟೈಮ್ಸ್ ಸ್ಕಾಟ್ಲೆಂಡ್ ಅಲ್ಲಿ ಹೋಸ್ಟ್ ಆಗಿರೋದು ಇಂತಿದ ಜಾಗದಲ್ಲಿ Which city or nation will host the 2030 Commonwealth Games? 2030 Commonwealth Games ಯಾವ ಸಿಟಿ ಯಾವ ನೇಷನ್ ಅಲ್ಲಿ ಹೋಸ್ಟ್ ಆಗುತ್ತೆ ಅಂತ ನೋಡೋದಾದ್ರೆ ಅಹಮದಾಬಾದ್ ಇಂಡಿಯಾದಲ್ಲಿ ಹೋಸ್ಟ್ ಮಾಡೋದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ which sport is included in 2026 2026 ಅಲ್ಲಿ ವಿಚ್ ಸ್ಪೋರ್ಟ್ಸ್ ಇನ್ಕ್ಲೂಡ್ ಮಾಡಿದ್ರು ಅಂತ ನೋಡೋದಾದ್ರೆ ಅಥ್ಲೆಟಿಕ್ಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮೋಸ್ಟ್ ಸಕ್ಸಸ್ಫುಲ್ ಕಂಟ್ರಿ ಇನ್ ಕಾಮನ್ವೆಲ್ತ್ ಗೇಮ್ಸ್ ಹಿಸ್ಟ್ರಿ ಯಾವುದು ಅಂದ್ರೆ ಆಸ್ಟ್ರೇಲಿಯಾ ಮೋಸ್ಟ್ ಸಕ್ಸಸ್ಫುಲ್ ಆಗಿರೋದು ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಹಿಸ್ಟ್ರಿಗೆ ಸೇರಿರೋದು ಅಂದ್ರೆ ಆಸ್ಟ್ರೇಲಿಯಾ ಅಬೌಟ್ 1000+ ಗೋಲ್ಡ್ ಮೆಡಲ್ಸ್ ಅವರು ಪಡೆದಿದ್ದಾರೆ ಆಸ್ಟ್ರೇಲಿಯಾ ಕಂಟ್ರಿ ಅವರು ಇಂಡಿಯಾಸ್ ಫಸ್ಟ್ ಪಾರ್ಟಿಸಿಪೇಟೆಡ್ ಇನ್ ಕಾಮನ್ವೆಲ್ತ್ ಗೇಮ್ಸ್ ಇನ್ 1934 ಲಂಡನ್ನಲ್ಲಿ ಫಸ್ಟ್ ಪಾರ್ಟಿಸಿಪೇಟ್ ಆಗಿರೋದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವೇರ್ ವಾಸ್ ಕಾಮನ್ವೆಲ್ತ್ ಗೇಮ್ಸ್ 2022 ಹೆಲ್ಡ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಬಿರ್ಮಿಂಘಮ್ ಇಂಗ್ಲೆಂಡ್ನಲ್ಲಿ 2022 ಹೋಸ್ಟ್ ಮಾಡಿರೋದು ವೇರ್ ವಾಸ್ ಕಾಮನ್ವೆಲ್ತ್ ಗೇಮ್ಸ್ 2010 ಹೆಲ್ಡ್ 2010 ಅಲ್ಲಿ ಡೆಲ್ಲಿ ಇಂಡಿಯಾದಲ್ಲಿ ಹೋಸ್ಟ್ ಆಗಿರೋದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾದರ್ ಆಫ್ ಕಾಮನ್ವೆಲ್ತ್ ಗೇಮ್ಸ್ ಈಸ್ ಯಾರು ಅಂದ್ರೆ ಮೆಲ್ವಿಲಿ ಮಾರ್ಕ್ಸ್ ರಾಬಿನ್ಸನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾದರ್ ಆಫ್ ಕಾಮನ್ವೆಲ್ತ್ ಗೇಮ್ಸ್ ಯಾರು ಅಂದ್ರೆ ಮೆಲ್ವಿನ್ ಮಾರ್ಕ್ಸ್ ರಾಬಿನ್ಸನ್ ಅವರು ಫಸ್ಟ್ ಕಾಮನ್ವೆಲ್ತ್ ಗೇಮ್ಸ್ ಹೆಲ್ಡ್ ಇನ್ 1930 ಹ್ಯಾಮಿಲ್ಟಾನ್ ಕೆನಡಾ ಫಸ್ಟ್ ಟೈಮ್ ಕಾಮನ್ವೆಲ್ತ್ ಗೇಮ್ಸ್ ಎಲ್ಲಿ ಹೆಲ್ಡ್ ಆಗಿರೋದು ಅಂದರೆ ಕೆನಡಾದಲ್ಲಿ ಹೆಲ್ಡ್ ಆಗಿರೋದು ಯಾವ ಇಸ್ವಿ 1930 ಹ್ಯಾಮಿಲ್ಟಾನ್ ಅನ್ನೋ ಸಿಟಿಯಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಫಸ್ಟ್ ಟೈಮ್ ಹೋಸ್ಟ್ ಆಗಿರೋದು ಕಾಮನ್ವೆಲ್ತ್ ಗೇಮ್ಸ್ ಹೆಲ್ಡ್ ಎವ್ರಿ ಇಯರ್ 4 years once every 4 years once ಕಾಮನ್ವೆಲ್ತ್ ಗೇಮ್ಸ್ ಹೋಸ್ಟ್ ಆಗುತ್ತೆ ವಿಚ್ ಆರ್ಗನೈಸೇಷನ್ ಕಂಟ್ರೋಲ್ಸ್ ಕಾಮನ್ವೆಲ್ತ್ ಗೇಮ್ಸ್ ಯಾವ ಆರ್ಗನೈಸೇಷನ್ ಅಂತ ನೋಡೋದಾದ್ರೆ ಕಾಮನ್ವೆಲ್ತ್ ಸ್ಪೋರ್ಟ್ಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇನ್ನು ಕಾಮನ್ವೆಲ್ತ್ ಗೇಮ್ಸ್ 2026 ಇದ್ರ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ನೋಡೋದಾದ್ರೆ ಇಟ್ ಈಸ್ ಅಫಿಷಿಯಲಿ ನೋನ್ ಆಸ್ 23rd ಕಾಮನ್ವೆಲ್ತ್ ಗೇಮ್ಸ್ ಎಲ್ಲರೂ ಓದಿದ್ರೆ ಹಾಗೆ ಇದು ಕಾಮನ್ವೆಲ್ತ್ ಗೇಮ್ಸ್ 2026 ಆಲ್ಸೋ ಕಾಲ್ಡ್ ಆಸ್ ಗ್ಲಾಸ್ಗೋ 2026 ಗ್ಲಾಸ್ಗೋ ಈಸ್ ಹೋಸ್ಟಿಂಗ್ ದ ಫಾರ್ ದ ಸೆಕೆಂಡ್ ಟೈಮ್ ಆಫ್ಟರ್ 2014 ಆಗಲೇ ಹೇಳಿದ್ದೀನಿ ಇದನ್ನು ದ ಸಿಟಿ ಈಸ್ ಆಲ್ಸೋ ದ ಫೋರ್ತ್ ಸ್ಕಾಟಿಷ್ ಹೋಸ್ಟ್ ಫಾಲೋಯಿಂಗ್ ಎಡಿಬರ್ಟನ್ಸ್ ಇನ್ 1970 ಅಲ್ಲಿ ಒಂದು ಹೋಸ್ಟ್ ಆಗಿದೆ ಮತ್ತು 1986 ಅಲ್ಲಿ 2 ಟೈಮ್ಸ್ ಇಲ್ಲೇ ಹೋಸ್ಟ್ ಆಗಿದೆ ದಿಸ್ ಶೋಸ್ ಸ್ಕಾಟ್ಲೆಂಡ್ ಲಾಂಗ್ ಸ್ಪೋರ್ಟಿಂಗ್ ರಿಲೇಶನ್ಶಿಪ್ ವಿತ್ ದ ಕಾಮನ್ವೆಲ್ತ್ ಗೇಮ್ಸ್ ಹೋಸ್ಟ್ ಆ್ಯಂಡ್ ಶೆಡ್ಯೂಲ್ಸ್ ಅಂತ ನೋಡೋದಾದ್ರೆ ಗ್ಲಾಸ್ಗೋ ಸ್ಕಾಟ್ಲೆಂಡ್ ಈಸ್ hosting the Commonwealth Games 2026 from 23rd July to 2nd July 2026, welcoming athletics from 72 Commonwealth countries and territories for 11 days of international sporting competition. Official mascot ಅಂತ ನೋಡೋದಾದ್ರೆ ಫೆನಿನ್ is the mascot of the 2026 edition of the Commonwealth Games.
The newly mascot pen is based on Scotland national animals of the unicorn and has unique traffic cone head. Hmm. He replaced Silent, the mascot for 2014 Commonwealth Games in Gascon. Organization body ಯಾರು ಅಂತ ನೋಡಿದಾದ್ರೆ games are held under the Commonwealth Games Federation. Participating countries 72 Commonwealth nations and territories to complete at Gascon 2026. Indoor bowl debits ಅಂತ ನೋಡೋದಾದ್ರೆ Gascon 2026 introduced indoor bowls for both able-bodied and para competitions. This is a major operational change from previous edition which had lawn bowls played on the outdoor greens but does not change the basic rules of the sports. Opening ceremony ಅಂತ ನೋಡೋದಾದ್ರೆ the games officially began with the traditional opening ceremony furthering the host nation's flag athletics parade as asterisk performance and the arrival of the Queen's baton which concluded its relay at the host city. Queen's Baton Relay. The Baton Relay, introduced during 1958 Cardiff Commonwealth Games, remains one of the events most recognized traditions, symbolizing unity before the official opening of every Commonwealth Games. Closing ceremony. The games ended with the athletics enter the stadium together irrespective of nationality. The flag of Commonwealth Games is then handed over to representatives of the next host city and the games are officially closed. Overall medals record by all editions up to 2018, Australia is the most successful nation with highest medal, followed by England, Canada, and India in all-time medal standing. Commonwealth Games ಅಲ್ಲಿ medal winners list ನೋಡೋದಾದ್ರೆ gold medal the list of gold medal winners in the Commonwealth Games 2020 is still being updating ಏನಿಲ್ಲ update ಆಗಿದೆ. Is now as the competition are ongoing, monitoring this is can provide insight into trending India's performance of the country's Commonwealth Games ಅಲ್ಲಿ ಗೋಲ್ಡ್ ಮೆಡಲ್ಸ್ ಯಾರ್ಯಾರು ಅಂದರೆ ಮೀರಾಬಾಯಿ ಚಾನು ಇವರಿಗೆ ವೆಯ್ಟ್ ಲಿಫ್ಟಿಂಗ್ ವುಮೆನ್ಸ್ 48 kg ಆಮೇಲೆ ಶರ್ಮಿಳಾ ಧನ್ಕರ್ ಇವ್ರದ್ದು ಅಥ್ಲೆಟಿಕ್ಸ್ ಓನ್ ಶಾರ್ಟ್ ಪುಟ್ಟಲ್ಲಿ ಓನ್ ಮಾಡಿದ್ದಾರೆ ಗೋಲ್ಡ್ ಮೆಡಲ್. ಇನ್ನು ದಿಲೀಪ್ ಗವಿತ್ ಇವರು ಅಥ್ಲೆಟಿಕ್ಸ್ ಮೆನ್ಸ್ 100 ಮೀಟರ್ಸ್ ಅಲ್ಲಿ ಅಥ್ಲೆಟಿಕ್ಸ್ ಆಗಿದೆ. ಅಸ್ಮಿತ್ ದೇವ್ ಜೂಡೋದಲ್ಲಿ ವುಮೆನ್ಸ್ 48 kg. ಹರ್ಷ ಸಿಂಗ್ ಇವ್ರದ್ದು ಜೂಡೋದಲ್ಲಿ ಸಿಕ್ಕಿರೋದು ಇವ್ರಿಗೂ ಗೋಲ್ಡ್ ಮೆಡಲ್. ಪ್ರೀತ್ ಪನ್ವರ್ ಇವ್ರಿಗೆ ಬಾಕ್ಸಿಂಗ್ ಅಲ್ಲಿ ಗೋಲ್ಡ್ ಮೆಡಲ್ ಸಿಕ್ಕಿದೆ ಪಡೆದಿದ್ದಾರೆ. ಜಸ್ಮಿನಿ ಲ್ಯಾಂಬೋರಿಯಾ ಇವ್ರಿಗೂ ಬಾಕ್ಸಿಂಗ್ ಅಲ್ಲಿ ಗೋಲ್ಡ್ ಮೆಡಲ್ ಪಡೆದಿದ್ದಾರೆ. ಇನ್ನು ಸೋಮನ್ ರನ್ನ ಇವ್ರದ್ದು ಅಥ್ಲೆಟಿಕ್ಸ್ ಶಾರ್ಟ್ ಪುಟ್ಟಲ್ಲಿ ಅಥ್ಲೆಟಿಕ್ಸ್ ಗೋಲ್ಡ್ ಮೆಡಲ್ ಪಡೆದಿದ್ದಾರೆ. ಇನ್ನು ಸಾಕ್ಷಿ ಚೌಧರಿ ಬಾಕ್ಸಿಂಗ್ ಅಲ್ಲಿ ಗೋಲ್ಡ್ ಮೆಡಲ್ ಪಡೆದಿದ್ದಾರೆ. ಪ್ರಿಯಾ ಗಂಗಾ ಬಾಕ್ಸಿಂಗ್ ಅಲ್ಲಿ ಗೋಲ್ಡ್ ಮೆಡಲ್. ಅರುಂಧತಿ ಚೌಧರಿ, ಸಚಿನ್ ಸಿವಾಚ್, ಅಂಕುಶ್ ಪಂಗಲ್ ಇವ್ರದ್ದೆಲ್ಲರದುವೆ ಬಾಕ್ಸಿಂಗ್ ಅಲ್ಲಿ ಗೋಲ್ಡ್ ಮೆಡಲ್ ಪಡೆದಿದ್ರು. ಇನ್ನು ಸಿಲ್ವರ್ ಮೆಡಲ್ಸ್ ಅಂತ ನೋಡೋದಾದ್ರೆ ರಿಷಿಕಾಂತ ಸಿಂಗ್ ಚನ್ನಮಾಂಬ ವೆಯ್ಟ್ ಲಿಫ್ಟಿಂಗ್ ಅಲ್ಲಿ ಪಡೆದಿದ್ದಾರೆ. ಮುತ್ತು ಪಾಂಡಿ ರಾಜ ಇವ್ರದ್ದು ವೆಯ್ಟ್ ಲಿಫ್ಟಿಂಗ್ ಸಿಲ್ವರ್ ಮೆಡಲ್ ಪಡೆದಿದ್ದಾರೆ. ಜ್ಞಾನೇಶ್ವರಿ ಯಾದವ್ ವೆಯ್ಟ್ ಲಿಫ್ಟಿಂಗ್ ಅಲ್ಲಿ. ಸರ್ವೇಶ್ ಕುಶಾರೆ ಅಥ್ಲೆಟಿಕ್ಸ್ ಹೈ ಜಂಪ್. ಅಜಯ್ ಬಾಬು ವಲೂರಿ ಇವ್ರದ್ದು ವೆಯ್ಟ್ ಲಿಫ್ಟಿಂಗ್ ಹಿಂಗಲ್ಲಿ ಸಿಲ್ವರ್ ಮೆಡಲ್ಸ್ ಪಡೆದಿದ್ದಾರೆ. ಸಿಲ್ವರ್ ಮೆಡಲ್ಸ್ ಹರ್ಜಿಂದರ್ ಕೌರ್ ವೆಯ್ಟ್ ಲಿಫ್ಟಿಂಗ್ ಅಲ್ಲಿ. ಗುಲ್ವೀರ್ ಸಿಂಗ್ ಇವರು ಅಥ್ಲೆಟಿಕ್ಸ್ ಅಲ್ಲಿ ಸಿಲ್ವರ್ ಮೆಡಲ್. ಮುರಳಿ ಶ್ರೀಶಂಕರ್ ಅಥ್ಲೆಟಿಕ್ಸ್ ಲಾಂಗ್ ಜಂಪ್ ಅಲ್ಲಿ ಬರ್ತಿರೋದು. ಮೊಹಮ್ಮದ್ ಬಸ್ಸೆಮ್ ಇವ್ರದ್ದು ಅಥ್ಲೆಟಿಕ್ಸ್. ಲವ್ಪ್ರೀತ್ ಸಿಂಗ್ ವೆಯ್ಟ್ ಲಿಫ್ಟಿಂಗ್ ಅಲ್ಲಿ. ಯಾಮಿನಿ ಮೌರ್ಯ ಜೂಡೋದಲ್ಲಿ. ನೀರಜ್ ಚೋಪ್ರಾ ಅಥ್ಲೆಟಿಕ್ಸ್ ಜಾವ್ಲಿನ್ ಥ್ರೋ. ಪ್ರವೀಣ್ ಚಿತ್ರವಾಲ್ ಅಥ್ಲೆಟಿಕ್ಸ್ ಟ್ರಿಪಲ್ ಜಂಪ್ ಮೆನ್ಸ್ ಟ್ರಿಪಲ್ ಜಂಪ್ ಅಲ್ಲಿ. ಜದುಮನಿ ಸಿಂಗ್ ಮಂಡಿಬಮ್ ಬಾಕ್ಸಿಂಗ್ ಅಲ್ಲಿ. ಶುಭಮ್ ಜೂಯಲ್ ಅಥ್ಲೆಟಿಕ್ಸ್ ಶಾರ್ಟ್ ಪುಟ್ ಅಲ್ಲಿ. ಲವ್ಲಿನಾ ಬರ್ಗೋಹೆ ಇವರು ಬಾಕ್ಸಿಂಗ್.
ನರೇಂದ್ರ ಬರ್ವಾಲ್ ಇವ್ರಿಗೂ ಬಾಕ್ಸಿಂಗ್ ಇವ್ರಿಷ್ಟನಿಗೂ ಸಿಲ್ವರ್ ಮೆಡಲ್ಸ್ ಪಡೆದಿರೋದು 2026 ಇನ್ನು ಬ್ರಾನ್ಸ್ ಮೆಡಲ್ಸ್ ಯಾರ್ಯಾರು ಅಂತ ನೋಡೋದಾದ್ರೆ ಚಂದು ಕುಮಾರ್ ಪ್ಯಾರಲ್ ಪವರ್ ಲಿಫ್ಟಿಂಗ್ ಮತ್ತೆ ಬಿಂದ್ಯಾ ರಾಣಿ ದೇವಿ ಸೋರ್ ಸೋರೋಕೈಂಬಮ್ ಇವ್ರದ್ದು weight lifting ಶಿಲ್ಪಾ ಶೈಲಮ್ ಅಥ್ಲೆಟಿಕ್ಸ್ ಶಾರ್ಟ್ ಪುಟ್ ಸೀಮಾ ಕಲಿರಾಮ್ ಅಥ್ಲೆಟಿಕ್ಸ್ ಡಿಸ್ಕ್ ಥ್ರೋಲಿ ತೇಜಸ್ವಿನ್ ಶಂಕರ್ ಅಥ್ಲೆಟಿಕ್ಸ್ ಯಶ್ವೀರ್ ಸಿಂಗ್ ಇವ್ರದ್ದು ಜಾವ್ಲಿನ್ ಥ್ರೋ ಸೆಲ್ವಾ ಪ್ರಭು ತಿರುಮಾರನ್ ಅಥ್ಲೆಟಿಕ್ಸ್ ಟ್ರಿಪಲ್ ಜಂಪ್ ಉನ್ನತಿ ಶರ್ಮಾ ಜೂಡೋ ಗುಲ್ವೀರ್ ಸಿಂಗ್ ಅಥ್ಲೆಟಿಕ್ಸ್ ಇವರೆಷ್ಟನೂ ಬ್ರಾನ್ಸ್ ಮೆಡಲ್ 2026 ಪಡೆದಿದ್ದಾರೆ ಇನ್ನು ನೆಕ್ಸ್ಟ್ ಕಾಮನ್ವೆಲ್ತ್ ಗೇಮ್ಸ್ 2026-22 ಅಲ್ಲಿ ಏನು ಡಿಫ್ರೆನ್ಸ್ ಅಂತ ನೋಡೋದಾದ್ರೆ ಹೋಸ್ಟ್ ಕಂಟ್ರಿ 2022 ಎಲ್ಲಿ ಮಾಡಿದ್ದು ಅಂದರೆ ಬಿರ್ಮಿಂಘಮ್ 2022 ಗ್ಲಾಸ್ಗೌ 2026 ಅಲ್ಲಿ ಪ್ಲೇಸಲ್ಲಿ ಹೋಸ್ಟ್ ಮಾಡಿರೋದು ಇದು ಇಂಗ್ಲೆಂಡ್ ಇಂಗ್ಲೆಂಡ್ ಅಲ್ಲಿರೋದು ಸ್ಕಾಟ್ಲೆಂಡ್ ಗ್ಲಾಸ್ಗೌ ಸ್ಕಾಟ್ಲೆಂಡ್ ಅಲ್ಲಿರೋದು ಒಟ್ಟು ಸ್ಪೋರ್ಟ್ಸು 2022 ಅಲ್ಲಿ 20 ಸ್ಪೋರ್ಟ್ಸ್ ಇನ್ಕ್ಲೂಡ್ ಮಾಡಿದ್ರು ಬಟ್ ಈ ಸತಿ 11 10 ಸ್ಪೋರ್ಟ್ಸ್ ಇನ್ಕ್ಲೂಡ್ ಮಾಡಿದ್ದಾರೆ ಇಂಡಿಯನ್ ಕಾಂಟಿಜೆಂಟ್ಸ್ ಅಲ್ಲಿ 210 ಅಥ್ಲೆಟಿಕ್ಸ್ ಬಟ್ 122 ಅಥ್ಲೆಟಿಕ್ಸ್ ಈ ಸತಿ ಇಂಡಿಯನ್ ಕಾಂಟಿಜೆಂಟ್ ಅಲ್ಲಿ ಬಂದಿದೆ ಇಂಡಿಯಾಸ್ ಪರ್ಫಾರ್ಮೆನ್ಸ್ ಇನ್ ಕಾಮನ್ವೆಲ್ತ್ ಗೇಮ್ಸ್ 2026 ಅನ್ನೋದೇ ಫಸ್ಟ್ ರ್ಯಾಂಕ್ ಯಾರಿಗೆ ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಯಾರು ಅಂದರೆ ಆಸ್ಟ್ರೇಲಿಯಾ ಸೆಕೆಂಡು ಇಂಗ್ಲೆಂಡ್ ಥರ್ಡ್ ಕೆನಡಾ ಫೋರ್ತ್ ಇಂಡಿಯಾ ಓವರ್ ಆಲ್ ಮೆಡಲ್ಸ್ ಪಡೆದಿರೋದು ಆಸ್ಟ್ರೇಲಿಯಾದವರು 171 ಮೆಡಲ್ಸ್ ಇಂಗ್ಲೆಂಡು 110 ಮೆಡಲ್ಸ್ ಪಡೆದಿದ್ದಾರೆ ಕೆನಡಾದವರು 62 ಮೆಡಲ್ಸ್ ಇಂಡಿಯಾದವರು 39 ಮೆಡಲ್ಸ್ ಈ ಸತಿ 2026 ಅಲ್ಲಿ ಪಡೆದಿರೋದು ಇನ್ ಇಂಡಿಯಾ ಆಲ್ ಟೈಮ್ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಎಷ್ಟು ಗೋಲ್ಡ್ ಎಷ್ಟು ಸಿಲ್ವರ್ ಬ್ರಾನ್ಸು ಓವರ್ ಆಲ್ ಮೆಡಲ್ಸ್ ಅಂತ ನೋಡೋದಾದ್ರೆ ಆಸ್ಟ್ರೇಲಿಯಾ ಸ್ಟ್ಯಾಂಡ್ಸ್ ಫಸ್ಟ್ ಎಷ್ಟು 2775 ಟೋಟಲ್ ಮೆಡಲ್ಸ್ ಪಡೆದಿದ್ದಾರೆ ಅದರಲ್ಲಿ ಗೋಲ್ಡು 1073 ಸಿಲ್ವರು 879 ಬ್ರಾನ್ಸ್ ಮೆಡಲ್ 823 ಮೆಡಲ್ ಸೆಕೆಂಡು ಇಂಗ್ಲೆಂಡು ಇವ್ರದ್ದು 2432 ಮೆಡಲ್ಸ್ ಓವರ್ ಆಲ್ ಪಡೆದಿರೋದು ಅದರಲ್ಲಿ 802 ಗೋಲ್ಡು 828 ಸಿಲ್ವರು 802 ಬ್ರಾನ್ಸ್ ಕೆನಡಾ 1709 ಮೆಡಲ್ಸ್ ಪಡೆದಿದ್ದಾರೆ ಇಂಡಿಯಾ 603 ಮೆಡಲ್ಸ್ ಅದರಲ್ಲಿ ಗೋಲ್ಡು 217 ಸಿಲ್ವರು 207 ಬ್ರಾನ್ಸ್ 118 ಓವರ್ ಆಲ್ 603 ಇಂಡಿಯಾ ಫೋರ್ತ್ ಪ್ಲೇಸಲ್ಲಿದೆ ನ್ಯೂಜಿಲ್ಯಾಂಡ್ ಫಿಫ್ತ್ ಪ್ಲೇಸಲ್ಲಿದೆ ಓವರ್ ಆಲ್ ಮೆಡಲ್ಸ್ ಪಡೆದಿರೋದು 742 ಟಾಪ್ 5 ಯಾವ ಕಂಟ್ರೀಸು ಹೈಯೆಸ್ಟ್ ಗೋಲ್ಡ್ ಮೆಡಲ್ಸು ಹೈಯೆಸ್ಟ್ ಸಕ್ಸಸ್ಫುಲ್ ಆಗಿರೋದು ಯಾವುದು ಅಂದರೆ ಆಸ್ಟ್ರೇಲಿಯಾ ಫಸ್ಟು ಸೆಕೆಂಡ್ ಇಂಗ್ಲೆಂಡ್ ಥರ್ಡ್ ಕೆನಡಾ ಫೋರ್ತ್ ಇಂಡಿಯಾ ಫಿಫ್ತ್ ನ್ಯೂಜಿಲ್ಯಾಂಡ್ ಥ್ಯಾಂಕ್ ಯು ಅಂತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋದಾ ಎಲ್ಲರಿಗೂ ಥ್ಯಾಂಕ್ ಯು